ಇಂದು ಶಿವಸ್ವಾಮಿಯವರು ಅಧ್ಯಕ್ಷತೆಯಲ್ಲಿ ಈ ಸುಮಾರು 20 ವರ್ಷಗಳ ಹಳೆಯ ಕಟ್ಟಡವನ್ನ ನವೀಕರಣ ಮಾಡಿ ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಒಂದು ಆಧುನಿಕ ಸ್ಪರ್ಶವನ್ನು ಕೂಡ ಕೊಟ್ಟು ಇಂದಿನ ಕಾಲಕ್ಕೆ ತಕ್ಕ ಹಾಗೆ ಹಿಂದೆ ಇದ್ದಂತಹ ಕಟ್ಟಡ ಸೌಲಭ್ಯಗಳನ್ನ ನವೀಕರಣ ಮಾಡಿ ಅದರ ಜೊತೆಗೆ ಹೆಚ್ಚಿನ ಕೊಠಡಿಗಳನ್ನು ಕೂಡ ನಿರ್ಮಾಣ ಮಾಡಿ ಅಧಿಕಾರಿಗಳು ಬೆಂಗಳೂರಿಗೆ ಬಂದಾಗ ಉಳ್ಕೊಳ್ಳಿಕ್ಕೆ ಸೌಲಭ್ಯವನ್ನು ಕೂಡ ವೃದ್ಧಿ ಮಾಡಿ ಇವೆಲ್ಲವುಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಕಡೆಯಿಂದ ಇಂದು ಸಮರ್ಪಣೆ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ನವೀಕರಣ ಕಾಮಗಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೂ ಈ ಎಲ್ಲ ನವೀಕರಣ ಕಾಮಗಾರಿ ಸಾಧ್ಯ ಆಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 15 ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸಿಕೊಟ್ಟು ಆ ನವೀಕರಣಕ್ಕೆ ಕಾರಣಕರ್ತರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇದು 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರತಕ್ಕಂತಹ ಸಂಘ. ಮೈಸೂರು ಸಿವಿಲ್ ಸರ್ವಿಸ್ ಅಸೋಸಿಯೇಷನ್ ಇಂದ ಆರಂಭ ಆಗಿ KS ಆಫೀಸರ್ಸ್ ಅಸೋಸಿಯೇಷನ್ ಆಗಿ ಬಹಳ ಸುದೀರ್ಘ ಇತಿಹಾಸ ಹೊಂದಿದೆ. ಮತ್ತು ಹೋದ್ಬಾರಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗಲೂ ನಾನು ಹೇಳಿದ್ದೆ, ಕರ್ನಾಟಕ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಆಡಳಿತಕ್ಕೆ ಇಡೀ ದೇಶಕ್ಕೆ ಮಾದರಿ ಆಗಿದ್ದಂತಹ ರಾಜ್ಯ, ನಂಬರ್ 1 ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅನ್ನುವಂತ ಹೆಗ್ಗಳಿಕೆ ಹಿನ್ನೆಲೆ ಇರತಕ್ಕಂತಹ ರಾಜ್ಯ ಮತ್ತು ಸಂಘ ಇದಾಗಿದೆ. ಇಂಥ ಸಂಘದಲ್ಲಿ ಇವತ್ತು ನೀವೆಲ್ಲರೂ ಕೂಡ ಸದಸ್ಯರಾಗಿ ಕರ್ನಾಟಕ ಸರ್ಕಾರ ಯಾವುದೇ ಇದ್ರೂ ಕೂಡ ಅದರ ಎಲ್ಲಾ ಕಾರ್ಯಕ್ರಮಗಳನ್ನ ಜನಗಳಿಗೆ ತಲುಪಿಸ್ತಕ್ಕಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ತಾವೆಲ್ಲರೂ ಸಹ ಇದ್ದೀರಾ. ಅದು ಬಹಳ ಗುರುತರವಾದಂತಹ ಜವಾಬ್ದಾರಿ. ಇದು ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ. ನೀವೇಗೆ ಗೊತ್ತಿದೆ, KPSC ಅವರು ಒಂದು ರಿಕ್ರೂಟ್ಮೆಂಟ್ಗೆ ಕರೆದಾಗ ಎಷ್ಟು ಜನ ಅರ್ಜಿ ಸಲ್ಲಿಸ್ತಾರೆ ಅನ್ನುವಂಥದ್ದು, ಆ ಅರ್ಜಿ ಸಲ್ಲಿಸಿದವ್ರ ಪೈಕಿ ಎಷ್ಟು ಜನಕ್ಕೆ ಮಾತ್ರ ಅವಕಾಶ ಸಿಗುತ್ತೆ, ಇದು ಕೂಡ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನಾವು ಕಳೆದ ವರ್ಷ ವಿಲೇಜ್ ಅಕೌಂಟೆಂಟ್ಸು 1,000 ಪೋಸ್ಟ್ಗೆ ನಾವು ಕರೆದಿದ್ದು 5,60,000 ಜನ ಅರ್ಜಿ ಹಾಕಿದ್ರು. ಕೊನೆಗೆ ಸೆಲೆಕ್ಷನ್ ಆಗಿದ್ದು 1,000 ಜನಕ್ಕೆ. ಹಾಗೆ KS ಅಥವಾ ಗೆಜೆಟೆಡ್ ಪ್ರೊಬೇಷನರ್ಸ್ಗೂ ಕೂಡ ಅರ್ಜಿ ಮತ್ತು ಅವಕಾಶ ನೋಡಿದಾಗ ಇದರಲ್ಲಿ ಆಯ್ಕೆಯಾಗಿ ಬರುವಂತಹದ್ದೇ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇದು ಬರೀ ವೃತ್ತಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಏನಾದ್ರೂ ಉಪಯುಕ್ತವಾದಂತ ಕೆಲಸ ಮಾಡ್ಲಿಕ್ಕೆ ಜೀವನದಲ್ಲಿ ಸಿಗ್ತಕ್ಕಂತ ಸೌಭಾಗ್ಯ ಅಂತ ನನ್ನ ಅಭಿಪ್ರಾಯ. ಅದು ತಮ್ಮ ಅಭಿಪ್ರಾಯ ಏನಿದೆ ಅದು ತಮಗ್ ಬಿಟ್ಟಿದ್ದು. ಇದು ಇಂತಹ ಒಂದು ಹುದ್ದೆ, ಪ್ರಮುಖ ಹುದ್ದೆ, ಶಿವಸ್ವಾಮಿ ಅವರು ಹೇಳ್ದಾಗೆ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರ್ತಕ್ಕಂತಹ, ಜನರನ್ನ ನಾವು ಸಮಸ್ಯೆ ಪರಿಹಾರನೂ ಮಾಡ್ಬೋದು, ಜನರ ಜೀವನವನ್ನ ಕಂಟಕವೂ ಮಾಡಿಡಬಹುದು. ಅಂತಹ ಸ್ಥಾನದಲ್ಲಿ ಇರ್ತಕ್ಕಂತಹ ಕೆಲಸ ಇದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂತಹ ಸೌಭಾಗ್ಯ ತಮ್ಮೆಲ್ಲರಿಗೂ ಸಹ ಒದಗಿ ಬಂದಿದೆ ಅಂತ ನಾನಂತೂ ಭಾವಿಸ್ತೇನೆ. ಅಂತಹ ಒಂದು ವ್ಯವಸ್ಥೆಯನ್ನ ಪ್ರತಿಬಿಂಬಿಸ್ತಕ್ಕಂತಹ ಸಂಘ KS ಆಫೀಸರ್ಸ್ ಅಸೋಸಿಯೇಷನ್ ಅವರು. ಇದು ತಾವು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದೀರಾ. ಒಂದು ವಿಷಯ ಅದರಲ್ಲಿ ನನಗೆ ನೇರವಾಗಿ ಸಂಬಂಧ ಇರ್ತಕ್ಕಂಥದ್ದು, ಪದೋನ್ನತಿ ಆಗಿಲ್ಲ, ಪ್ರಮೋಷನ್ ಆಗಿಲ್ಲ ಅಂತಕ್ಕಂಥದ್ದು. 2 ವರ್ಷದಿಂದ ನಾವು ಕೂಡ ಮುಖ್ಯಮಂತ್ರಿಗಳು ಕರೆದು ಬೆಳಗಾಮಲ್ಲಿದ್ದಾಗಲೂ ಒಂದು ಸಭೆ ಮಾಡಿದ್ರು, ಬೆಂಗಳೂರಲ್ಲೂ ಸಭೆ ಮಾಡಿ ನಮ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಅದರಲ್ಲಿ ಸಮಸ್ಯಾತ್ಮಕ ವಿಷಯಗಳಿದ್ದು ಅವೆಲ್ಲ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆದಷ್ಟು ಶೀಘ್ರವಾಗಿ ಆ ಪದೋನ್ನತಿಯನ್ನ ಮಾಡ್ತಕ್ಕಂತ ಕೆಲಸ ಮಾಡುವಂತ ಅದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯನೂ ಹೌದು, ನಮ್ಮ ಜವಾಬ್ದಾರಿಯೂ ಕೂಡ ಹೌದು. ನಮ್ಮ ಜವಾಬ್ದಾರಿಯನ್ನ ಆದಷ್ಟು ಶೀಘ್ರವಾಗಿ ಅದನ್ನ ನಿರ್ವಹಣೆ ಮಾಡಿ, ಏನು ಪದೋನ್ನತಿಗಳು ಆಗದೆ ನಿಂತಿದೆ, ಶೀಘ್ರವಾಗಿ ಪದೋನ್ನತಿಯನ್ನ ಕೊಡ್ತಕ್ಕಂತ ಕೆಲಸವನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ಕೊನೆಯದಾಗಿ ಇದು ಈ ಅಧಿಕಾರಿಗಳ ಹಿತಾಸಕ್ತಿಯನ್ನ ಪ್ರತಿನಿಧಿಸ್ತಕ್ಕಂತಹ ಸಂಘದ ಕಾರ್ಯಕ್ರಮ. ಆದ್ರೂ ಕೂಡ ಒಂದು ಮಾತನ್ನ, ನನ್ನ ಮನಸ್ಸಿನ ಆಲೋಚನೆಯನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕಾಗತ್ತೆ.
ಇವತ್ತು ಕರ್ನಾಟಕ ನಾವು ಒಂದು ಕಾಲದಲ್ಲಿ ಆಡಳಿತಕ್ಕೆ ಬಹಳ ಹೆಸರುವಾಸಿ ಆಗಿದ್ದಂತ ರಾಜ್ಯ. ಆದ್ರೆ ಇವತ್ತು ನೋಡಿದಾಗ ಪರಿಸ್ಥಿತಿ ಏನೇ ಆಗ್ಲಿ, ಯಾವುದೇ ಸರ್ಕಾರ ಇರ್ಲಿ, ಜನಗಳ ನಿರೀಕ್ಷೆ ಮತ್ತು ಆ ನಿರೀಕ್ಷೆಗಳನ್ನ ಈಡೇರಿಸ್ತಕ್ಕಂತ ವಿಷಯ ಬಂದಾಗ ಅಂತರ ದಿನೇ ದಿನೇ ಬೆಳೀತಾನೆ ಹೋಗ್ತಾ ಇದೆ. ಇದು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನನ್ನಂತವರು ಆತ್ಮಾವಲೋಕನ ಮಾಡ್ಕೋಬೇಕು, ಬಹುಶಃ ನೀವು ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಯಾಕೆ ಈ ಜನಗಳ ನಿರೀಕ್ಷೆ ಮತ್ತು ಈಡೇರಿಕೆಯಲ್ಲಿ ಅಂತರ ದಿನೇ ದಿನೇ ಬೆಳೀತಾ ಇದೆ? 21ನೇ ಶತಮಾನ ಬಿಲ್ಡಿಂಗು ಆಧುನಿಕ 21ನೇ ಶತಮಾನಕ್ಕೆ ತಕ್ಕ ಹಾಗೆ ಕಟ್ಟಿದ್ದೀರ. ಆದ್ರೆ 21ನೇ ಶತಮಾನದ ಜನಗಳ ಜೀವನದ ಅವಶ್ಯಕತೆಗೆ ತಕ್ಕ ಹಾಗೇನೂ ಕೂಡ ನಾವು ಆಡಳಿತ ವ್ಯವಸ್ಥೆಯನ್ನ ಕೊಡ್ಬೇಕು. ಇವತ್ತಿನ ಜನಗಳ ನಿರೀಕ್ಷೆ ಏನಿದೆ, ಜನಗಳ ಜೀವನದ ಬವಣೆಗಳೇನಿದ್ದಾವೆ, ಅವರ ಸಮಸ್ಯೆಗಳೇನಿದ್ದಾವೆ, ಅದಕ್ಕೆ ತಕ್ಕ ಹಾಗೆ ಆಡಳಿತ ವ್ಯವಸ್ಥೆಯು ಕೂಡ ಇರಬೇಕು. ಆವಾಗ ಮಾತ್ರ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ದಂಗೆ ಅಂತ. ಇದರ ನಡುವೆ ಯಾಕೆ ನಿರೀಕ್ಷೆಗಳು ಮತ್ತು ಈ ಈಡೇರಿಕೆಯಲ್ಲಿ ಅಂತರ ಜಾಸ್ತಿ ಆಗ್ತಾ ಇದೆ, ಹಾಗೂ ಇದನ್ನ ಹೇಗೆ ಕಡಿಮೆ ಮಾಡಿ ಜನಗಳ ನಿರೀಕ್ಷೆ ಎಲ್ಲವನ್ನೂ ನಾವು ಈಡೇರಿಸೋಕ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ನಿರೀಕ್ಷೆಗಳು ನ್ಯಾಯಯುತವಾಗಿನೂ ಇರೋದಿಲ್ಲ. ಆದ್ರೆ ನ್ಯಾಯಯುತವಾಗಿರ್ತಕ್ಕಂಥ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಹೇಗೆ ಸರ್ಕಾರಗಳು ಕೆಲಸ ಮಾಡಬೇಕು ಅನ್ನೋದರ ಕಡೆಗೂ ಕೂಡ ಈ ಸಂಘ ಆಲೋಚನೆ ಮಾಡ್ಲಿ, ಸದಸ್ಯರನ್ನ ಪ್ರೇರಣೆ ಮಾಡ್ಲಿ. ನೀವು ನಾವು ಎಲ್ಲ ಇರುವುದು ಅಂತಿಮವಾಗಿ ಈ ಸಭಾಂಗಣದ ಹೊರಗಡೆ ಇದ್ದಾರಲ್ಲ ಜನ, ಅವರಿಗೆ ಈ ಸಭಾಂಗಣದಲ್ಲೂ ಪ್ರವೇಶ ಇಲ್ಲ, ಅವರೆಲ್ಲ ಹೊರಗಡೆ ಇದ್ದಾರೆ. ಆದ್ರೆ ಅವರಿಂದ ನಾವಿರೋದು, ಅವರಿಗಾಗಿ ನಾವಿರೋದು. ಅಂತಿಮವಾಗಿ ನಿಮ್ಮ ಎಲ್ಲರ ಕೆಲಸ ಸಾರ್ಥಕ ಆಗ್ಬೇಕು ಅಂದ್ರೆ ಅವರ ಜೀವನ ಒಂದಷ್ಟು ಸುಗಮ ಆದಾಗ ಮಾತ್ರ ಅದು ಸಾರ್ಥಕ, ನಾವು ನೀವು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಈ ದಿಕ್ಕಿನಲ್ಲೂ ಕೂಡ ತಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು ಅನ್ನುವಂತಹದ್ದು ನನ್ನ ಮನವಿ. ಒಟ್ಟಾರೆ ಇವತ್ತು ಸುಸಂದರ್ಭ. ಬಹಳ ಈ ಕಟ್ಟಡ ನವೀಕರಣ ಮಾಡಿ ಯಾರೇ ಆಗ್ಲಿ ಒಂದು ನೋಡ್ಬೇಕು 2ನೇ ಬಾರಿಗೆ. ಆ ರೀತಿಯಾಗಿ ಸುಂದರವಾಗಿ ಸುಸಜ್ಜಿತವಾಗಿ ಈ ಕಟ್ಟಡದ ನವೀಕರಣ ಕೆಲಸವನ್ನ ತಾವು ನೆರವೇರಿಸಿದ್ದೀರಾ. ಮತ್ತೊಮ್ಮೆ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತಾ, ಈ ನವೀಕೃತ ಕಟ್ಟಡ ಅಧಿಕಾರಿಗಳ ಸಂಘಕ್ಕೆ, ಅಧಿಕಾರಿಗಳಿಗೆ ಮತ್ತು ಸಮಾಜಕ್ಕೆ ಎಲ್ಲದಕ್ಕೂ ಕೂಡ ಸದುಪಯೋಗ ಆಗಲಿ. ನೀವು ಮಾಡಿರುವಂತಹ ಒಂದು ಒಳ್ಳೆ ಕೆಲಸ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ, ಇದಕ್ಕೆ ಸಹಕಾರ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.